ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ನೆಸ್ ವ್ಲಾಗ್. ಇವತ್ತು ಡೇ 4 ಬ್ಯಾಕ್ ಡೇ ಇದೆ. ಬ್ಯಾಕ್ ವರ್ಕೌಟ್ಸ್ ಮಾಡೋಣ. ಬ್ಯಾಕ್ ವರ್ಕೌಟ್ಸ್ ಮಾಡುವಾಗ ಒಂದು ಏನು ಅಂತಂದ್ರೆ ಇಂಪಾರ್ಟೆಂಟ್ ಥಿಂಗು, ಬ್ಯಾಕ್ ವರ್ಕೌಟ್ ಮಾಡುವಾಗ ಫುಲ್ ಎಲ್ಲ ವರ್ಕೌಟ್ಸಲ್ಲೂ ಕಂಟ್ರೋಲ್ ರೆಪ್ ಇರಬೇಕು. ನಾವೆಷ್ಟು ಕಂಟ್ರೋಲ್ ಆಗಿ ಮಾಡ್ತೀವಿ ಅಷ್ಟು ಬ್ಯಾಕ್ ಮಸಲ್ಲು ವರ್ಕ್ ಆಗುತ್ತೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು. ಫಸ್ಟ್ ವೇರಿಯೇಷನ್ ಫಸ್ಟ್ ಸೆಟ್ಟು ಬಾರ್ಬಲ್ ರೋಯಿಂಗು. ಈ ಬಾರ್ಬಲ್ ರೋಯಿಂಗ್ ಮಾಡಬೇಕಾದ್ರೆ ಬಾಡಿ ಮೂವ್ಮೆಂಟ್ ಮಾಡಬಾರ್ದು, ಇದು ಕೂಡ ಕಂಟ್ರೋಲ್ ರೆಪ್ಪಲ್ ಮಾಡಬೇಕು. ಬಿಗಿನರ್ ಆಗಿದ್ರೆ ಅಗೇನ್ ವೇಟ್ ಕಡಿಮೆ ಇಟ್ಕೊಳ್ರಿ. 15 reps 3 sets. ಸೆಕೆಂಡ್ ವೇರಿಯೇಷನ್ ಲ್ಯಾಟ್ ಪುಲ್ ಡೌನ್. ಲ್ಯಾಟ್ ಪುಲ್ ಡೌನ್ ಮಾಡಬೇಕಾದ್ರೆ ಮೇನ್ ಥಿಂಗು ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಬಿಟ್ಟಾಗ ಲ್ಯಾಟ್ಸ್ ಏನು ಓಪನ್ ಆಗುತ್ತೆ ಅದನ್ನ ಫೀಲ್ ಮಾಡ್ತಾರೆ. ಆಕ್ಚುಲ್ ಆಗಿ ನಾವೇನು ಫುಲ್ ಮಾಡಿದಾಗ ಬ್ಯಾಕ್ ಮಸಲ್ನ ಸ್ಕ್ವೀಸ್ ಮಾಡ್ತೀವಿ, ಅವಾಗಲೇ ಜಾಸ್ತಿ ಹಿಟ್ ಆಗೋದು. ಬನ್ನಿ. ಸೇಮ್ ಇದು ಕೂಡ 15 rep 3 sets. ಸ್ವಲ್ಪ ವೇಟ್ ರೈಸ್ ಮಾಡ್ತಾ ಸೇಮ್ 15 reps ಕಂಟಿನ್ಯೂ ಮಾಡಿ. ಥರ್ಡ್ ವೇರಿಯೇಷನ್ನು ಇನ್ಕ್ಲೈನ್ ಟೀ ಬಾರು. ಇದು ಕೂಡ ಅಷ್ಟೇ 15 reps. ಕಮ್ಮಿ ವೇಟ್ಸ್ ಹಾಕಿದ್ದೀನಿ. ಆದಷ್ಟು ನೀವು ಕಮ್ಮಿ ವೇಟ್ಸಲ್ಲಿ ಸ್ವಲ್ಪ ಕಂಟ್ರೋಲ್ ರೆಪ್ ಹೊಡೆಯೋದು ತುಂಬ ಒಳ್ಳೆಯದು. ಫೋರ್ತ್ ವೇರಿಯೇಷನ್ನು ಸೀಟೆಡ್ ಡ್ರಾಯಿಂಗು. ಈ ಸೀಟೆಡ್ ಡ್ರಾಯಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಅದು ಕ್ಲೀನಾಗಿ ಹಿಂಗಡೆ ಸ್ಕ್ವೀಸ್ ಆಗಿ ಚೆಸ್ಟ್ ಟಚ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇದು ಕೂಡ 15 reps 3 sets. ಮ್ಯಾಕ್ಸಿಮಮ್ ಹೋಗ್ಬೇಕು. ಅಗೇನ್ ಫುಲ್ ಮಾಡಿದಾಗ ನಮ್ಮ ಹ್ಯಾಂಡ್ಸ್ ಮತ್ತು ಬ್ಯಾಕ್ ಮಸಲ್ ಅಷ್ಟೇ ಸ್ಕ್ವೀಸ್ ಆಗಬೇಕು. ಅಗೇನ್ ರಿಲೀಸ್. ಹಾಗೆ ಫಿಫ್ತ್ ವೇರಿಯೇಷನ್ನು ಸಿಂಗಲ್ ಆ್ಯಂಡ್ ಡಂಬಲ್ ರೋಯಿಂಗು. ಇದು ಕೂಡ ಅಷ್ಟೇ ನಿಮ್ಮ ಕೈಯಲ್ಲಿ ಎಷ್ಟು ವೇಟ್ ಎತ್ತಕ್ಕಾಗುತ್ತೋ ಅಷ್ಟು ತಗೊಂಡು 15 reps ಮಾಡಿ ಈಚ್ ಸೈಡ್. ರೈಟ್ ಹ್ಯಾಂಡ್ 15 ಮತ್ತು ಲೆಫ್ಟ್ ಹ್ಯಾಂಡ್ 15. ಇದು ಕೂಡ ಅಷ್ಟೇ ಕಂಟ್ರೋಲ್ ರೆಪ್ ಇರಬೇಕು. ಸುಮ್ಮನೆ ದಬ ಮಾಡಿದ್ರೆ ಏನು ಯೂಸ್ ಇಲ್ಲ. ಮಾಡುವಾಗ ಸ್ಟ್ರೈಟ್ ನೋಡ್ತಾ ಇರಬೇಕು. ಫಾರ್ಮ್ ಅಷ್ಟೇ ಫುಲ್ ಸ್ಟ್ರೆಚ್ ಆಗಬೇಕು. ಹಾಗೆ ಫುಲ್ ಮಾಡಿದಾಗ ಹ್ಯಾಂಡ್ಸ್ ಅಷ್ಟೇ ಹೋಗಬೇಕು. ಸ್ಟ್ರೆಚ್. ಲಾಸ್ಟ್ ವೇರಿಯೇಷನ್ನು ಡೆಡ್ ಲಿಫ್ಟ್. ಇದನ್ನು ಬಿಗಿನರ್ ಆಗಿದ್ರೆ ಆದಷ್ಟು ಕಡಿಮೆ ವೇಟಿಂದನೇ ಮಾಡಿ. ಸ್ವಲ್ಪ ಅಡ್ವಾನ್ಸ್ ಇದ್ದಂತಂದರೆ ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ವೇಟ್ ಆಗುತ್ತೋ ಅಷ್ಟು ಹಾಕ್ಕೊಂಡು 15 reps 3 sets. ಎಸ್, ಇದು ಅಷ್ಟೇ ಮಾಡಬೇಕಾದ್ರೆ ಬಾಡಿ ಫುಲ್ ಬೆಂಡ್ ಆಗಬಾರ್ದು. ನಮ್ಮ ಜಸ್ಟ್ ಅಪ್ಪಲ್ಲೇ ಇರಬೇಕು. ಇವತ್ತು 6 ವೇರಿಯೇಷನ್ಸ್ ಕಂಪ್ಲೀಟ್ ಮಾಡಿದೆ ಬ್ಯಾಕ್ ವರ್ಕೌಟ್ಗೆ. ಇದೇ ರೀತಿ ಇನ್ಫಾರ್ಮೇಟಿವ್ ಆಗಿರಲಿ, ಇದೇ ರೀತಿ ಕಂಟಿನ್ಯೂಸ್ ವರ್ಕೌಟ್ ಮೂವ್ಮೆಂಟ್ ಆಗಿರಲಿ, ಇನ್ನೂ ತುಂಬ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಕಂಟಿನ್ಯೂಸ್ ನೋಡ್ತಾ ಇರಿ. ನಿಮಗೆ ಏನು ವರ್ಕೌಟ್ ಮಾಡಬೇಕು ಏನಂತ ಕಂಟಿನ್ಯೂಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.